ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತೊಂಥರ ಡಿಫ್ರೆಂಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಏನಂದರೆ ಡೈಲಿ ರೂಟೀನ್ ಮಾರ್ನಿಂಗಿಂದ ಸಂಜೆವರೆಗೂ ಡೈಲಿ ಬ್ಲಾಗ್ ಥರ ಇರ್ತಾಯಿತ್ತು. ಮಾರ್ನಿಂಗಿಂದ ಸಂಜೆವರೆಗೂ ಎಲ್ಲ ಹೋಗ್ತಾ ಇದ್ವಿ, ಏನು ಊಟ ಮಾಡ್ತಾ ಇದ್ವಿ, ಏನೇನು ನಡೀತಾ ಇತ್ತು, ಏನು ಮಾತಾಡ್ತಾ ಇದ್ವಿ, ಯಾರ ಮನೆಗೆ ಹೋಗ್ತಾ ಇದ್ವಿ, ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ವಿ. ಬಟ್ ಇವತ್ತು ಒಂಥರ ಡಿಫ್ರೆಂಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ನಾವಿಬ್ರು ಇಲ್ಲಿ ಕೂತಿದ್ವಿ. ಏನದು ಡಿಫ್ರೆಂಟ್ ಏನಂದ್ರೆ, ಇವರು ನನ್ನನ್ನ ಎಷ್ಟು ದಿನ ಆಗಿದೆ ಏನು ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ, ಆ್ಯಂಡ್ ನಾನು ಇವ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀನಿ ಅಂತ ಒಂದು ಇಬ್ರಿಗೂ ಗೊತ್ತಿಲ್ಲದೆ ಅಲ್ಲ, ಅವರು ಒಂದಷ್ಟು ಕ್ವಶನ್ಸ್ನ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಒಂದಷ್ಟು ಕ್ವಶನ್ಸ್ನ ನೋಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕೇಳೋಣ ಕ್ವಶನ್ಸು, ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ. ಇವರು ಎಷ್ಟು ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀರಾ? ನಾನು ಒಂದು 13, 14, 15 ಇಯರ್ಲಿ. ಹೌದಾ? ನೋಡಿ ಫ್ರೆಂಡ್ಸ್, ಎಷ್ಟೊಂದು ಯಾರು ಸೋಲ್ತಾರೆ? ಆಬ್ವಿಯಸ್ಲಿ ನಾನು ಸೋಲ್ತೀನ? ನೋಡೋಣ. ಆಯಿತು, ಏನು ಕೊಡಿಸ್ತೀರಾ? ನೀವೇನು ಕೊಡಿಸ್ತೀರಾ? ನೀವು ಹೇಳಿ, ಏನು ಕೊಡಿಸ್ತೀರಾ ಅಂತ. ನೀವು ಸೋತ್ರೆ ನನ್ಗೇನು ಕೊಡಿಸ್ತೀರಾ? ನೀವು ಸೋತ್ರೆ ನಾನು ಒಂದು ಐಸ್ ಕ್ರೀಮ್ ಕೊಡಿಸ್ತೀನಿ. ನಾನು ಸೋತ್ರೆ ಅಲ್ಲ, ನೀವು ಸೋತ್ರೆ. ನಾನೇ ಕೊಡಿಸ್ತೀನಿ. ನಾನು ಸೋತ್ರೆ, ನೀವು ಸೋತ್ರೆ ಕೊಡಿಸ್ತೀನಿ. ನಾನು ಸೋಲಿ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ತಲೆ ಇದೆ ಅವ್ರಿಗೆ. ಕರೆಕ್ಟಾಗಿ ನಮ್ಮ ವ್ಯೂವರ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಕರೆಕ್ಟಾಗಿ ಹೇಳ್ಬಿಡೋಣ, ಏನು ಕೊಡಿಸ್ತೀರಾ ನೀವೇನಾದ್ರು ಸೋತ್ರೆ? ಏನು ಬೇಕು ಅಂತಲ್ಲಪ್ಪ, ಏನಾದರೂ ಒಂದು ಹೋಟ್ಲಲ್ಲಿ ಬಿರಿಯಾನಿ. ಓಕೆ, ನೀವೇನು ಕೊಡಿಸ್ತೀರಾ? ನಾನೇನು ಕೊಡಿಸಲ್ಲ. ನೋಡಿ, ಯಾರು ಹೋಗ್ತಾರೆ ಗುರು ಇದನ್ನೆಲ್ಲ. ನಾನು ಅದಕ್ಕೆ ಏನು ಹೇಳಿದೆ ಫಸ್ಟ್, ಒಂದು ಚೆನ್ನಾಗಿರೋದೊಂದು ಬಟ್ಟೆ ಕೊಡಿಸ್ತೀನಿ. ಬಿರಿಯಾನಿ ಓಕೆನಾ, ಬಟ್ಟೆ ಓಕೆನಾ? ಕಮೆಂಟ್ ಮಾಡಿ ಫ್ರೆಂಡ್ಸ್, ಇಬ್ಬರಲ್ಲಿ ಡೀಲ್ ಆಯ್ತು. ನಾನು ಸೋತ್ರೆ ಬಿರಿಯಾನಿ, ನೀವು ಸೋತ್ರೆ ಬಟ್ಟೆ. ಅಕಸ್ಮಾತ್ ಏನಾದರೂ ನಾನು ಸೋತ್ರೆ ಬಟ್ಟೆ ಕೊಡ್ಸೋದು ಅಂದರೆ ಯಾವ್ದು ತಗೊಂಬರೋದು ಒಂದು ವಿಡಿಯೋ ಮಾಡಿ ನಮ್ಮ ಬ್ಲಾಗರ್ಸ್ಗೆ ತೋರಿಸ್ತೀನಿ. ನಾನು ಸೋತಿದ್ದೀನಿ ಗೈಸ್, ನೋಡಿ. ನಾನು ಮಾತ್ ಮೇಲೆ ನಿಂತಿದ್ದೀನಿ ಅಂತ ನಾನು ಅಷ್ಟೇ. ಸೋತ್ರೆ ನಿಮ್ಮನ್ನ ಕರ್ಕೊಂಡೋಗಿ ಬಿರಿಯಾನಿ ತಿನ್ಸೋದು ವಿಡಿಯೋ ಮಾಡ್ತೀನಿ. ಆಯ್ತು, ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಯಾರು ಸ್ಟಾರ್ಟ್ ಮಾಡೋಣ? ನೀವೇ ಸ್ಟಾರ್ಟ್ ಮಾಡಿ. ಈಗ ಎಷ್ಟು ಒಂದು ಮದುವೆ ಆಗಿ 2 months ಆಗಿದೆ, ಮತ್ತೆ ಮುಂಚೆ 6 months 8 months ಅಲ್ಲಿ ನನ್ನನ್ನು ಎಷ್ಟು ತಿಳ್ಕೊಂಡಿದ್ದಾರೆ ನೋಡೋಣ. ನಾನು ಯಾವ ಸ್ಕೂಲಲ್ಲಿ ಓದಿದ್ದು? ನೀವು ಓದಿದ್ದು ಕ್ರೈಸ್ಟ್. ಎಷ್ಟು ಈಸಿ ಕೇಳ್ತಾ ಇದ್ದೀನಲ್ವಾ? ಇಲ್ಲ, ಇದ್ರ ಬಗ್ಗೆ ಏನಾಗಿದೆ ಅಂದ್ರೆ, ನಾನು ಎಷ್ಟೊಂದು ಸಲ ಇವರು ಸ್ಕೂಲು ಕ್ರಿಶ್ಚಿಯನ್ ಸ್ಕೂಲ್ ಅಂತ ಗೊತ್ತಿರೋದ್ರಿಂದ ಸೆಂಟ್ ಜೋಸೆಫ್ ಯಾವುದೋ ಸೆಂಟೆನ್ಸ್ ಸೆಂಟ್ ಜೋಸೆಫ್ ಅಂದ್ಬಿಡ್ತಿದ್ದೆ. ಆಮೇಲೆ ಅದನ್ನ ಪಾಯಿಂಟ್ ಔಟ್ ಒಂದ್ಸಲ ಮಾಡಿದ್ರು. ನಂದು ಸ್ಕೂಲ್ ಹೆಸರು ಕ್ರೈಸ್ಟ್ ಅಂತ. ಸೊ ಅವಾಗ್ಲಿಂದ ಕ್ರೈಸ್ಟ್ ಅಂತ ಕರೆಕ್ಟಾಗಿ ಹೇಳಿದ್ರು ಫ್ರೆಂಡ್ಸ್ ನಾನು ಯಾವ ಸ್ಕೂಲಲ್ಲಿ ಓದಿದ್ದು ಅಂತ. ಇನ್ನೊಂದು ಏನಂದರೆ, ನಾನು LKG to 10th standard ನಾನು ಒಂದೇ ಸ್ಕೂಲಲ್ಲೇ ಓದಿದ್ದೀನಿ. ಯಾವುದನ್ನು ಚೇಂಜ್ ಮಾಡಿಲ್ಲ, ಕಾನ್ಸ್ಟೆಂಟಾಗಿ ಹೋಗಿದ್ದೀನಿ. ನೀವು ನೆಕ್ಸ್ಟ್ ಕ್ವಶನ್ ನಿಮ್ಮದು. ಅಂತ ಇದ್ದೀರಲ್ಲ. ನನ್ನ ಕ್ವಶನ್ ಏನಪ್ಪ ಅಂದರೆ, ನಾನು ಯಾವ ಸ್ಕೂಲಲ್ಲಿ ಓದಿದ್ದೀನಿ? ಯಾಕಂದರೆ ಇವರು ಒಂದೇ ಸ್ಕೂಲಲ್ಲಿ ಓದಿರೋದು. ಆ್ಯಕ್ಚುಲಿ ನಾನು ನೋಡಿಲ್ಲ, ಹೇಳಿದ ತಕ್ಷಣ ಇನ್ನೊಂದು ನನಗೊಂದು ಕ್ವಶನ್ ಬಂತು. ನನಗೆ ಗೊತ್ತಿರೋದು ಸೀರಿಯಸ್ಲಿ ಗೈಸ್, ನನಗೆ G3BLS ಅಲ್ಲಿ ಓದಿದ್ದೀರಾ ಅಂತ ನೀಟಾಗಿ ಗೊತ್ತು. ಅದು ಹೈಯರ್ ಪ್ರೈಮರಿ ವರ್ಕಾ? ಅದೆಲ್ಲ ಗೊತ್ತಿಲ್ಲ, ಹೇಳ್ಬೇಕು. ನನಗೆ ಗೊತ್ತಿರೋದು G3BLS, ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ಸೊ ಐ ಆಮ್ ಗೆಟಿಂಗ್ 1 point. ನಾನು G3BLS ಅಂಡ್ ಭಾಗ್ಯಜ್ಯೋತಿ 2 ಸ್ಕೂಲ್ ಓದಿದ್ದೀನಿ. ನೆನಪಿತ್ತು, ನನಗೆ ನೆನಪಿರಲಿಲ್ಲ. ಭಾಗ್ಯಜ್ಯೋತಿ ನನ್ನ ಕಿವಿಲಿತ್ತು, ಬಟ್ ನನಗೆ ಬಾಯಲ್ಲೆಲ್ಲ ಅಷ್ಟು ನೆನಪಿರಲಿಲ್ಲ. ಓಕೆ, ನಾನು ಸೋತೆ. ಸೊ ಐ ಗಾಟ್ 1 point. ಯಾ, ಓಕೆ. ನನ್ನ ಫೇವ್ರೆಟ್ ಫುಡ್ ಯಾವುದು? ವೆಜ್ಜಾ ನಾನ್ ವೆಜ್ಜಾ? ಯಾವುದು ಫೇವ್ರೆಟ್ ಫುಡ್? ನೀನು ತುಂಬ ಫೇವ್ರೇಟ್ ಅಂತ ನನಗೆ ಯಾವುದೋ ಫೀಲ್ ಆಗ್ತಿಲ್ಲ. ಚಿಕನ್. ಕನ್ಫ್ಯೂಷನ್ ಅಲ್ಲಿ ಹೇಳ್ಬಾರ್ದು, ಕರೆಕ್ಟಾಗಿ ಒಂದು ಹೇಳ್ಬೇಡಿ. ಚಿಕನ್
ನಾನ್ ವೆಜ್ ಚಿಕನ್ನೇ ಅಂತಲ್ಲ. Yeah. ಓಕೆ, ನಾನ್ ವೆಜ್ One more point. ಫೇವ್ರೆಟ್ ಅಂತ ಏನು ಜಾಸ್ತಿ ತಿನ್ಬಿಡಲ್ಲ ನಾನು. ಮತ್ತೆ ಇರೋದ್ರಲ್ಲಿ ಜಾಸ್ತಿ ತಿನ್ನೋದು ಅದೇ. ಹೌದು, ಎಲ್ಲರೂ ಅಷ್ಟೇ ಅಲ್ವಾ ಗೈಸ್. ನಾನ್ ವೆಜ್ ತಿನ್ನೋರು ಯಾರ್ಯಾರು ಇದ್ದೀರಾ, ವೆಜ್ಗಿಂತ ಸ್ವಲ್ಪ ಎಕ್ಸ್ಟ್ರಾನೇ ಸೇರಿಸ್ತೀವಿ ನಾವು. ನೆಕ್ಸ್ಟ್ ಕೇಳಿ. ನೆಕ್ಸ್ಟ್ ನನ್ನ ಫೇವ್ರೆಟ್ ಫುಡ್ ಯಾವುದು? ನಿಮ್ಮದು ಬಿರಿಯಾನಿ, ಮಟನ್ ಬಿರಿಯಾನಿ. ಸೊ ಕರೆಕ್ಟಾ? 2-1. ಇಲ್ಲ, ಅದು ಏನು ನೆಗೆಟಿವ್ ಮಾತ್ರ ತಗೊಳ್ಳೋಣ. ಓಕೆ, 1 ಪಾಯಿಂಟ್ ನನಗೆ. ನೆಕ್ಸ್ಟ್, ನನ್ನ ಬರ್ತ್ ಟೈಮ್ ಯಾವುದು? ಅದೆಲ್ಲ ತಿಳ್ಕೊಬೇಕು. ನನ್ನ ಬರ್ತ್ ಟೈಮ್ ಬಂದು ಐ ಥಿಂಕ್ ಮಾರ್ನಿಂಗ್, ಮಧ್ಯಾಹ್ನ ಇಲ್ಲಪ್ಪ, ಇದು ತುಂಬಾ ಕಷ್ಟ ಇರೋದ್ರಿಂದ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಹೇಳ್ತೀನಿ. ಅಲ್ಲ, ಅಟ್ಲೀಸ್ಟ್ ಹೆಚ್ಚು ಕಮ್ಮಿ 20 ಮಿನಿಟ್ಸ್, ಕಾಲ್ ಗಂಟೆ, ಅರ್ಧ ಗಂಟೆ ಆದ್ರೂ ನಾನು ಒಪ್ಕೊಂತೀನಿ. ಮಧ್ಯಾಹ್ನ ರಾತ್ರಿ ಅಂತ ಹೇಳಂಗಿಲ್ಲ. ಈಗ ಮಧ್ಯಾಹ್ನ ಅಂತಂದ್ರೆ 3 ಗಂಟೆನೂ ಆಗುತ್ತೆ, 4 ಗಂಟೆನೂ ಆಗುತ್ತೆ. ಮಧ್ಯಾಹ್ನ ನಿಜ ನಾನು ಕನ್ಫ್ಯೂಸ್ ಎಲ್ಲೋ ಕೇಳಿದ್ದೀನಿ. ಇಲ್ಲ ಹೇಳಿ. ಬಟ್ ಈವ್ನಿಂಗ್ 4. ತಪ್ಪು ಗೈಸ್, ನಂದು ಮಧ್ಯಾಹ್ನ 1:30. ಆಕ್ಚುಲಿ ಅನ್ಕೊಂಡೆ ಹೇಳೋದು ಅಂತ ಒಂದ್ಸಲ ನೋಡಿದ್ದು 1-4 ಗಂಟೆ ಆದ್ರೆ ಮಧ್ಯಾಹ್ನ ಅಂತ ಗೊತ್ತಿತ್ತು ಒಟ್ಟಿನಲ್ಲಿ. 1:30, 1 ಕಾಲಿಂದ 1:30. ಸೇಮ್ ಕ್ವಶನ್ ಫಾರ್ ಯು. ಸೇಮ್ ಕ್ವಶನ್ ಕೇಳಂಗಿಲ್ಲ ಗೈಸ್. ಅದ್ಯಾಕೆ ಸೇಮ್ ಕ್ವಶನ್ ಕೇಳಂಗಿಲ್ಲ. ನಾನು ಸಮಯ ನಿಖರವಾಗಿ ತಿಳಿಸ್ಬಿಡಿ. ನೈಟ್ 9:30 to 10. ಅಲ್ಲ, 9:30 to 10. ಓಕೆ, ಲಾಕಾ? ತಪ್ಪು ನೋಡಿ, ಗಂಡ ಹುಟ್ಟಿದ ಸಮಯ ಏನು ತಿಳ್ಕೊಂಡಿಲ್ಲ. ಇನ್ನೇ ನೈಟೇ ಅಲ್ವಾ? ನೈಟೇ. 11:30. ಓ, ಹೆಚ್ಚು ಕಡಿಮೆ. ಒಳ್ಳೆ ನೈಟ್ ಅಂತ ಗೊತ್ತು. ಆಮೇಲೆ ಇನ್ನೊಂದು ಏನಂದ್ರೆ ಗೈಸ್, ಇವರು ಹಾಸ್ಪಿಟಲ್ ಹುಟ್ಟಿಲ್ಲ, ಮನೇಲಿ ಹುಟ್ಟಿರೋದು. ಅಮ್ಮ ಹೇಳ್ತಾ ಇದ್ರು, ಇವ್ರು ಡ್ಯೂಟಿಗೆ ಹೋಗಿರೋ ಟೈಮಲ್ಲಿ ಯಾವತ್ತೋ ಒಂದಿನ ಹೇಳ್ತಾ ಇದ್ರು ಇವ್ರದ್ದು ಡೆಲಿವರಿ ಪ್ರೊಸೆಸ್ ಹೇಗಾಯ್ತು ಅಂತೆಲ್ಲ ಹೇಳ್ತಾ ಇದ್ರು. ಅವಾಗ ನನ್ಗೊಂಚೂರು ನೆನಪಿತ್ತು ನೈಟ್ ಟೈಮು ಅಂತ. ನಾನು ಮನೇಲೇ ಹುಟ್ಟಿರೋದು, ನಮ್ಮ ಮನೆ ಮಗ ಅಂದ್ಬಿಟ್ಟು. ನಾವು ಮನೆ ಮಗಳು, ಗಂಡನ ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ಹಾಸ್ಪಿಟಲ್ ಹುಟ್ಟಿರೋದು ನಾನು. ನೆಕ್ಸ್ಟ್ ನಾನು ಕೇಳ. ನಾನು ಫಸ್ಟ್ ಇಲ್ಲಿಗೆ ಬಂದಾಗ, ಮದ್ವೆ ಆದ್ಮೇಲೆ ನನಗೆ ಫಸ್ಟ್ ಮಾಡಿದ್ದು ಏನು ಊಟ? ಫಸ್ಟ್ ಮಾಡಿದ ಊಟ ಬಾತ್. ನಾನು ಎಷ್ಟು ಈಸಿ ಕೇಳ್ತಾ ಇದ್ದೀನಲ್ವಾ? ನಿಮ್ಮ ಇದರಲ್ಲೇ ಒಂದು ತೇರಿಸ್ಬಿಟ್ಟಿದೆ ಈಗ. ಓಕೆ, ನಾನು ನಿನ್ನ ಹುಡುಗಿ ನೋಡಕ್ ಬಂದಾಗ ಯಾವ ಡ್ರೆಸ್, ಯಾವ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದೆ? ಎಕ್ಸಾಕ್ಟ್ಲಿ ನನಗೆ ನೆನಪಿದೆ. ನನಗೆ ಈ ಥರ ವಿಷಯದಲ್ಲೆಲ್ಲ ನನಗೆ ನೆನಪಿದೆ ಗೈಸ್. ಇವ್ರು ಹಾಕಿದ್ದು ಒಂಥರ ಮೆರೂನು ಬ್ಲೂ ಚಕ್ಸ್ ಮಿಕ್ಸ್ ಹಾಕಿದ್ದು. ಇದೇನಂದ್ರೆ ನನಗೆ ನೆನಪಿಲ್ಲ. ಸುಮ್ಮನೆ ಕೇಳಿದ್ರ? ಆಕ್ಚುಲಿ ನನಗೆ ನೆನಪಾಗ್ತಿಲ್ಲ ಅದು ಯಾವ ಡ್ರೆಸ್ ಹಾಕಿದ್ದೆ ಅಂತ. ನಾನು ಕಬೋರ್ಡ್ ಕ್ಲೀನ್ ಮಾಡುವಾಗೆಲ್ಲ ನೋಡ್ತಾ ಇದ್ದೆ. ಎಲ್ಲಿ 2 ದಿನ ಹಾಕೊಂಡ್ಬಂದ್ರಿ ನೀವು? ನಾನು ನೋಡಕ್ ಬಂದಾಗ 2 ದಿನ ಹಾಕೊಂಡ್ಬಂದಿದ್ದೀರಾ. ಅದನ್ನ 2 ದಿನ ಅಂದ್ರೆ 2 ದಿನ ಬಂದಿದ್ದೀರಲ್ಲ, 2 ಶರ್ಟ್ ನಾನು ನೆನಪಿದೆ ನನಗೆ. ಬಟ್ 2 ಶರ್ಟು ಅಲ್ಲಿಲ್ಲ. ಅದೇನೋ ಗೊತ್ತಿಲ್ಲ, ನಿಮ್ಗೆ ನೆನಪಿಲ್ಲ ಒಟ್ನಲ್ಲಿ ಯಾವ್ದು ಹಾಕೊಂಡ್ ಬಂದಿದ್ರಿ. ಸೊ ಇದನ್ನ ನಾನು ಹೆಂಗ್ ಕನ್ಸಿಡರ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಇವ್ರಿಗೆ ಆನ್ಸರ್ ಗೊತ್ತಿಲ್ಲ, ಹೆಂಗೆ ಕ್ವಶನ್ ಕೇಳಿದ್ರು ಗೈಸ್ ಇವರು. ನಾನು ತಿಳ್ಕೊಬೇಕಲ್ಲ ನಾನು ಹಾಕೊಂಡ್ ಬಂದಿದೆ ಅಂತ. ನೀವು ಒಂಚೂರು ಕನ್ಫ್ಯೂಸ್ ಆದ್ರೆ ಡ್ರಾಫ್ಟ್ ಮಾಡೋಣ ಅನ್ಕೊಂಡೆ. ಸೊ 1 ಈಚ್. ನಾನೇ ಕೇಳ್ಬಿಟ್ಟು ನಾನೇ ತಗ್ಲಾಕಣ್ಣ. ಕೇಳಿ. ಇವಾಗ ಮನೇಲಿ ಕ್ಲಾಕ್ ಇದೆಯಲ್ಲ, ಅದನ್ನ ಎಲ್ಲಿ ತಗೊಂಡಿದ್ದು, ಯಾವ ಸಿಚುವೇಶನ್ ಅಲ್ಲಿ ತಗೊಂಡಿದ್ದು? ಅದು ನಾನಿದ್ದ ಗೈಸ್. ನಮ್ಮ ಎಂಗೇಜ್ಮೆಂಟ್ ಆದ್ಮೇಲೆ ಮನೆ ಗಡಿಯಾರ ಏನು ಕೆಟ್ಟೋಗಿದೆ. ತುಂಬಾ ವರ್ಷ ಆಗಿತ್ತು, ಹೊಸ ತಗೊಬೇಕು ಅಂತ ಹೇಳಿದ್ರು. ಇಬ್ರು ಹೋಗಿದ್ವಿ. ಅದು ಗಡಿಯಾರ ಎಲ್ಲಿ ತಗೊಂಡಿದ್ದು ಮತ್ತೆ ಯಾವ ಸಿಚುವೇಶನ್ ಅಲ್ಲಿ ತಗೊಂಡಿದ್ದು? ಸಿಚುವೇಶನ್ ಅಂದ್ರೆ ಯಾವ ಟೈಮಲ್ಲಿ ಎಲ್ಲಿ ಹೋಗಿದ್ವಿ, ಎಲ್ಲಿ ಬಂದಿದ್ವಿ ಆ ಥರ. ಅದನ್ನ ತಗೊಂಡಿದ್ದು ನಂಜನಗೂಡಲ್ಲಿ ಈವ್ನಿಂಗ್ ಟೈಮು. ನಾನು, ರಾಹುಲ್, ರಕ್ಷಿತಾ 3 ಜನ ಹೋಗಿದ್ವಿ. ಅದು ಇದು ಆ್ಯಕ್ಚುಲಿ ಏನಪ್ಪ, ನಮ್ಮ ಪ್ರೀ ವೆಡ್ಡಿಂಗ್ ಬಗ್ಗೆನೋ
ಆ ಟೈಮಲ್ಲ ಆ ಪ್ರೀ ವೆಡ್ಡಿಂಗ್ ಏನು ಮಾತಾಡೋಕ್ಕೂ ಏನೋ ಆಗಲೇ ಹೋಗಿದ್ವಾ ಇಲ್ಲ ಎಂಗೇಜ್ಮೆಂಟು ಫೋಟೋಸ್ ಏನೋ ಸೆಲೆಕ್ಟ್ ಮಾಡಕ್ಕೆ ಹೋಗಿದ್ವಿ ಏನು ಇಷ್ಟು ನೆನ್ಪಿಟ್ಕೊಂಡಿದ್ದೀರಾ? ಸೀರಿಯಸ್ಲಿ ನನಗೆ ಇಷ್ಟು ನೆನಪಿರುತ್ತೆ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಈ ಕ್ವಶನ್ ಕೇಳಿದೆ. ನಾವು ನೋಡಿ ಹೆಂಗೆ ಹೇಳಿ. ನನಗೆ ಜಾಬ್ ಆಗಿದ್ದು ಯಾವ ಇಯರಲ್ಲಿ? ಐ ಮೀನ್ ನನಗೆ ಏಜ್ ಎಷ್ಟು ಅಷ್ಟು ಹೇಳಿ ಸಾಕು. ಏಜ್ 19. ಏಜ್ 19 ಅಂದರೆ ಡೆಫಿನೆಟ್ಲಿ 2016 15 ನವಂಬರ್ ಎಂಡಲ್ಲಿ. ಓಕೆ 2015 19 ಇಯರ್ಸಲ್ಲಿ ಅವ್ರಿಗೆ ಜಾಬ್ ಆಗಿತ್ತು. ನಾನು ಕೇಳ ನನ್ನ SSLC ಪರ್ಸೆಂಟೇಜ್ ಎಷ್ಟು? SSLC ಬೇಗ ಹೇಳ್ಬೇಕು. ನಿಮ್ಮ SSLC ಪರ್ಸೆಂಟೇಜ್ ಬಂದು 78 if I am not wrong. ತಪ್ಪು ಗೈಸ್. 80 ಮುಗೀತು 78 ಅಂದಮೇಲೆ ಅದು ಮತ್ತೆ ಆಪ್ಷನ್ ಕೊಡಲ್ಲ ನಾನು. 79.9. ನೀ ಅಷ್ಟರಲ್ಲೇ ಇದೀವಿ. ಏನಿಲ್ಲ ಕರೆಕ್ಟಾಗಿ ಹೇಳ್ಬೇಕು. ಓಕೆ ಸೇಮ್ ಕ್ವೆಶ್ಚನ್ ಫಾರ್ ಯು. ನನ್ನ SSLC 75. ನೋ 74. ನೋ ನಮ್ಮಲ್ಲಿ 80 ಮೇಲೆ ಅಂತ ತೆಗ್ದಿರಲ್ಲ ಫ್ರೆಂಡ್. ಮುಗೀತು 76. ಓಕೆ ನಾನು ಸೋದ್ರ ಪರವಾಗಿಲ್ಲ, ನನಗಿಂತ ಜಾಸ್ತಿ ಅಂತ ತೆಗ್ದಿರಲ್ಲ. ನನಗೆ ಗೊತ್ತು. ಅಲ್ಲ ನನಗೆ ಗೊತ್ತು ಈ ಕ್ವೆಶ್ಚನ್ ಯಾಕೆ ಹೇಳ್ತೀನಿ ಜನಕ್ಕೆ ಗೊತ್ತಾಗ್ಲಿ. 15% ಜಾಸ್ತಿ ಕಮ್ಮಿ ಅಂತ. ಫ್ರೆಂಡ್ಸ್ ಹೇಳಿ ಪರ್ಸೆಂಟೇಜ್ ಎಷ್ಟು ಅಂತ. 76. 76 5 ಅಂತ ನನಗೆ ಗೊತ್ತು. 6 ಅಂತ ನನ್ನ ಸೋಲ್ಸಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲ 76. ನಾನೇ ಫಸ್ಟ್. ಈಗ ನೆಕ್ಸ್ಟ್ ಕ್ವಶನ್ ಹೇಳಿ, ನಾನು ಕೇಳ್ತೀನಿ. ನಂಗೆ ಗೊತ್ತು ಬೇಡ. ಏನು ಕೇಳಬೇಕು ಅಂತ ಹೇಳಿ ಹೇಳಿ ಹೇಳಿ. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ನಾನು ಕೇಳ್ತಿದ್ದೀನಿ. PU ಪರ್ಸೆಂಟೇಜ್ ಎಷ್ಟು? PU ಪರ್ಸೆಂಟೇಜ್ ನಂದು ಗೈಸ್, ನಂದು PU ಪರ್ಸೆಂಟೇಜ್ ಬಂದು 69. ನಿಮ್ದು? ಸಾರಿ ನಾನೇ ಕನ್ಫ್ಯೂಸ್ ಆಗಿ ಏನೋ ಕೇಳ್ಬಿಟ್ಟೆ. ಸಾರಿ ಆ್ಯಕ್ಚುಲಿ PU ನನ್ನ ಪರ್ಸೆಂಟೇಜ್ ಎಷ್ಟು? ನಾನು ಮಾನ ಮರ್ಯಾದೆ ಎಲ್ಲ ತೆಗ್ದಾಕ್ಬಿಟ್ಟು ಇಲ್ಲಿ. ನನ್ನ PU ಪರ್ಸೆಂಟೇಜ್. ನಿಮ್ಮ PU ಪರ್ಸೆಂಟೇಜಾ? ಆಕ್ಚುಲಿ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್ ಗೈಸ್, ಅದಕ್ಕೆ ನಿಮಗೆ ಅದೆಲ್ಲ ಕ್ವಶನ್ ಅಲ್ಲಿ ಇತ್ತ ಎಷ್ಟಿದೆ ಅಷ್ಟು ಮಾತ್ರ ಆನ್ಸರ್ ಮಾಡಬೇಕು. ಅದೆಲ್ಲ ಬರ್ಬೇಡಿ. ಇವರು ಆರ್ಟ್ಸ್ ಸ್ಟೂಡೆಂಟು, ನಿಮ್ಗೆ ಗೊತ್ತು ಆರ್ಟ್ಸ್ ಸ್ಟೂಡೆಂಟ್ ಅವ್ರು ಅಂದ್ರೆ ಕಷ್ಟ ಇರುತ್ತೆ. ಯಾವ ಕ್ವಶನ್ ಅಲ್ಲಿ ಅದೆಲ್ಲ ಇತ್ತ? ನಾನು ಕೇಳಿದ ಕ್ವಶನ್ ಏನು? ನಾನು ಕೇಳಿದ ಕ್ವಶನ್ ಏನು ಹೇಳಿ? ಯಾವ ಸಬ್ಜೆಕ್ಟ್ ಕಷ್ಟ ಕಡಿಮೆ ಅಂತಲ್ಲ, ಕಂಪ್ಯಾರಿಟಿವ್ಲಿ ಈಗ ಸೈನ್ಸ್ ಸ್ಟೂಡೆಂಟ್ಸ್ ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕೆ ನಾನು 69%, ಇವ್ರದ್ದು 72. ಅಲ್ಲ ಮೈನಸ್ ಮಾಡ್ಬೇಕು ಇದಕ್ಕೆ. ಏನು ಕೇಳಿರೋ ಕ್ವಶನ್ ಬಿಟ್ಟು ಬೇರೆ ಆನ್ಸರ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾನು ಖಂಡಿಸ್ತೀನಿ. 72 ನೋ ಮತ್ತೆ 71 ಇದೆ 2% ಅಲ್ಲ. ನಾನು ಅದೆಲ್ಲ ಕೇಳಿದ್ರ? ನಾನೇನ್ ಕೇಳಿದೆ ಹೇಳಿ? ನನ್ನ ಕ್ವಶನ್ ಏನಾಗಿತ್ತು? ಇವಳು ಏನು PUC ಎಷ್ಟು ತೆಗ್ದಿದ್ದಾಳೆ ಅಂತ ಅನ್ಕೊಂಡ್ರೆ ನಮ್ಮ ವ್ಯೂವರ್ಸ್. 69% ಇಸ್ ಆಲ್ಸೋ ನಾಟ್ ವೆರಿ ಲೆಸ್. ನಾನು ಎಲ್ಲಿ ಲೆಸ್ ಅಂದಿಸಿನ? ನಾನು ಎಲ್ಲಿ ಲೆಸ್ ಅಂದೆ? ಅಲ್ಲ ನೀವು ಹೇಳಿದ್ರಲ್ಲ ಅದಕ್ಕೆ. ಕೇಳಿ ನೀವು. ನಾನೇ ತಾನೇ ಕೇಳಿದ್ದು. ಇಲ್ಲ ನಾನೇ ಕೇಳ್ತೀನಿ. ನನ್ನ ಫೇವ್ರೆಟ್ ಕಲರ್. ನಿಮ್ಮ ಫೇವ್ರೆಟ್ ಕಲರ್ ಈಗ ಆ್ಯಕ್ಚುಲಿ ಒಂದು ಈಚ್ ಆಗಿದೆ ಅಲ್ವಾ? ಇಲ್ಲ ನಿಮ್ಮ ಫೇವ್ರೆಟ್ ಕಲರ್ ಬಂದು ನನಗೆ ಗೊತ್ತಾಗ್ತಿಲ್ಲ. ಐ ಥಿಂಕ್ ವೈಟ್ ಅಲ್ಲ. ರೆಡ್ ತಪ್ಪು. ನನಗೆ ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನ್ ಇಷ್ಟ ಫ್ರೆಂಡ್ಸ್. ಹಿಂಗೆ ಎರಡು ಇಟ್ಕೊಂಡ್ರೆ ಹಿಂಗೆ ಯಾವುದಾದ್ರೂ ಒಂದು ಹೇಳಿದ್ರು ಓಕೆ. ಬ್ಲ್ಯಾಕ್ ಹೇಳೋಣ ಅಂತ ಬಂತು. ಇಲ್ಲ ನಾನು ಒಂದ್ಸಲ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಹತ್ರ ಅನ್ಸುತ್ತೆ, ನೀವು ಕೇಳಿಲ್ಲ. ನೀವು ಕೇಳಿ. ನಾನು ಈ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದು ಯಾವ ಇಯರ್ ಅಲ್ಲ? 2019. 2019 ಕನ್ಸ್ಟ್ರಕ್ಷನ್ ಮಾಡಿದ್ರು. ಗೃಹ ಪ್ರವೇಶ ಆಗಿದ್ದು 2020. ನನಗೆ ಗೊತ್ತು.
ನನಗೆ ಮತ್ತು ನನ್ನ ತಮ್ಮನಿಗೆ ಏಜ್ ಡಿಫ್ರೆನ್ಸ್ ಎಷ್ಟು ಪರ್ಫೆಕ್ಟಾಗಿ ಹೇಳ್ಬೇಕು. ತಮ್ಮನಿಗೆ 2 years ಅಂತ 1 year 2 years ಕಣ್ರಿ. ಕರೆಕ್ಟಾಗಿ ಅಂದ್ರೆ ಅರ್ಧ ಆಗಿರ್ತಾರಲ್ಲ ಅರ್ಧನೂ ಲೆಕ್ಕ ಗೈಸ್. ಯಾರು ಹೇಳಿದ್ರು ಅರ್ಧ ಆಗಿರ್ದ ಲೆಕ್ಕಕ್ಕಿಲ್ಲ. ಓಕೆ 2 years 1 year 10 months 9 months. ನೀವು ಕೇಳಿ, ನಾನು ಕೊಡೋದಿಲ್ಲ. ನಾನು ಮದುವೆ ಆದ್ಮೇಲೆ ಎಷ್ಟು ದಿನ ಆದ್ಮೇಲೆ ಕೆಲ್ಸಕ್ಕೆ ಹೋದೆ? ಕರೆಕ್ಟಾಗಿ ಗೈಸ್ ಇವರು January 15th ರಜೆ ಹಾಕಿದ್ರು. ಜಾನ್ವರಿ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ರಜೆ ಹಾಕಿದ್ರು. 10th ಹೋದ್ರು, 11th ಫೆಬ್ರವರಿ 11th 20 days ಇಲ್ಲ 25 days. ತಪ್ಪು ಉತ್ತರ ಕ್ಲೀನಾಗಿ ಹೇಳ್ತೀನಿ. ನನ್ನ ಕ್ವಶನ್ ಅದಕ್ಕೆ ಪೂರ್ತಿಯಾಗಿ ಕೇಳ್ಕೊಬೇಕು ಅಂತ. ನಾನು ಮದುವೆ ಆದಮೇಲೆ ಎಷ್ಟು ದಿವಸಕ್ಕೆ ಡ್ಯೂಟಿಗೆ ಹೋದೆ ಅಂತ ಕೇಳಿದ್ದು. ನಾನು ರಜಾ ಎಷ್ಟು ದಿವಸ ತಗೊಂಡು ಹೋದೆ ಅಂತ ನಾನು ಕೇಳಿಲ್ಲ. ಸೊ ಇಟ್ಸ್ ಅ ರಾಂಗ್ ಆನ್ಸರ್. ಎಷ್ಟು ದಿನ 20 days ರಜೆ ಹಾಕಿದ್ರು. ಈಗ ಅಫ್ಕೋರ್ಸ್ 22nd ನಾವು ಮದುವೆ ಆದ್ವಿ, ಹಂಗಂದ್ರೆ 19 days ನೀವು ಡ್ಯೂಟಿಗೆ ಹೋದ್ರಿ. ಹೇಳಿದ್ನಲ್ಲ ಸೊ 2-1 ತಪ್ಪಾಗಿದೆ. ಮೋಸ ಮಾಡ್ತಾ ಇದ್ದಾರೆ. ಕ್ವಶನ್ ಕರೆಕ್ಟಾಗಿ ಕೇಳಿಸ್ಕೊಬೇಕು. ಕ್ವಶನ್ ನಾನು ಏನು ಕೇಳಿದ್ದೀನಿ ಆಯ್ತು ಓಕೆ. ನಮ್ಮ ಮನೆಯಲ್ಲಿ ಒಂದು ಫ್ಯಾಮಿಲಿ ಫೋಟೋ ಇದೆ, ನಮ್ಮ ಪಪ್ಪ, ನಮ್ಮ ಮಮ್ಮಿ, ನನ್ನ ತಮ್ಮಂದು. ಆ ಫ್ಯಾಮಿಲಿ ಫೋಟೋದಲ್ಲಿ ನಾನು ಯಾವ ಡ್ರೆಸ್ ಹಾಕಿದ್ದೀನಿ ಆ್ಯಂಡ್ ಯಾವ ಕಲರ್ ಹಾಕಿದ್ದೀನಿ? ನೀವು ಲೈಕ್ ಏನಂತ ಅದಕ್ಕೆ ಲಂಗ ದಾವಣಿ ಥರ ಇರುತ್ತೆ, ಅದು ರೆಡ್. ಮೆರೂನ್ ಪಿಂಕ್. ಡಾರ್ಕ್ ಪಿಂಕ್ ಅಂಡ್ ಲೈಟ್. ಫೋಟೋ ಅಲ್ಲಿ ಡೈರೆಕ್ಟ್ ಆಗಿ ನೋಡೋದಕ್ಕೂ ಫೋಟೋಸ್ಗೂ ಡಿಫರೆನ್ಸ್ ಇರುತ್ತೆ. ಅದು ನಿಯರಬಲ್ ಪಿಂಕ್, ರೆಡ್, ಮೆರೂನ್ ಇದೆಲ್ಲ ಮೋಸ. ಹೇಳಿ ಕರೆಕ್ಟ್ ಆಗಿ ಹೇಳಿದೀನಿ. ಪಿಂಕ್ ರೆಡ್ ಡಿಫರೆನ್ಸ್ ಇಲ್ಲ ಫ್ರೆಂಡ್ಸ್. ಫೋಟೋ ಸಕ್ಕ ಡಿಫರೆನ್ಸ್ ಕಾಣ್ತಿದೆ. ಅದು ಏನಿಲ್ಲ, ಇದು ನಾನು ಖಂಡಿಸ್ತೀನಿ. 1 ಅಲ್ಲ 2-1 2-2 ಇಲ್ಲಮ್ಮ. ಕೇಳಿ ನನಗೆ ಯಾವ ವೆಜಿಟೇಬಲ್ ಅಂದ್ರೆ ಇಷ್ಟ ಇಲ್ಲ. ಇವ್ರಿಗೆ ಮೂಲಂಗಿ ಅಂದ್ರೆ ಇಷ್ಟ ಇಲ್ಲ. ನಿಮ್ಮಿಂದ ಕೇಳಿಲ್ಲ ನಾನು, ನೀವು ಹೇಳಿಲ್ಲ ನನಗೊಂದ್ಸಲ ಮೂಲಂಗಿ ಅಂದ್ರೆ ಇಷ್ಟ ಇಲ್ಲ ಅಂತ. ಬಟ್ ಅಮ್ಮ ಹೇಳ್ತಾ ಇದ್ರು. ನಾವು ಮದುವೆ ಆದ್ಮೇಲೆ ಕೇರಳಗೆ ಹನಿಮೂನ್ಗೆ ಹೋಗಿದ್ವಲ್ಲ, ಅಲ್ಲಿ ಯಾವ ರೆಸಾರ್ಟ್ ಅಲ್ಲಿ ಸ್ಟೇ ಆಗಿದ್ವಿ? ರಾಂಗ್. ಕರೆಂಟ್ ಹೊರಟೋಯ್ತು ಫ್ರೆಂಡ್ಸ್. ರಾಂಗ್. ಅದಲ್ವಾ? ತಪ್ಪು ಬಿಡಿ, ನನಗೂ ಗೊತ್ತಿಲ್ಲ. ಇಲ್ಲ ತಪ್ಪೋದು, ನೀವ್ ಹೇಳಿ ತಪ್ಪು. ಲವಿಷ್ಟ ಗ್ರ್ಯಾಂಡಾ? ನಿನ್ ಫೋನ್ ತಗೊಳಿದ್ಯಾ? ಕೊಡಿ. ಕರೆಕ್ಟಾಗಿ ಹೇಳಿದೀನಿ ಬಿಡಿ. ತಪ್ಪು. 3-2 ಯಾವ 3-2 ಇಲ್ಲ ಕಣ. ನಾನು 3 ಗೈಸ್, ನೀವೇ ನೋಡ್ತಾ ಇದ್ದೀರಾ. ನಿಮ್ಮ ಫೋನಲ್ಲಿ ಇರುತ್ತೆ. ಕೊಡಿ, ನೆನಪಿಸ್ಕೊಡಿ ಅಲ್ಲಿವರೆಗೂ. ಲಿವೆಟ್ ಇಷ್ಟ ಅದೇ. ಇಲ್ಲಾಂದ್ರೆ ಸರ್ಚ್ ಮಾಡಿದ್ರಾ? ಕೊಡಿ, ನಾನು ಹತ್ರ ಇದು ಹುಡ್ಕೊಡ್ತೀನಿ. ಎಲ್ಲಿದೆ? ನೋಡ್ತೀನಿ. ಸ್ವಲ್ಪ ಡಲ್ ಆಗೋಯ್ತು. ಗ್ರ್ಯಾಂಡ್ ಲೆವಿಸ್ಟಾ. ಕರೆಕ್ಟಾಗಿ ಹೇಳಿದ್ದು. ಲೆವಿಸ್ಟಾ ಕಾಫಿ ಲೆವಿಸ್ಟ್. ಕರೆಕ್ಟಾಗಿ ಹೇಳಿದೀನಿ ನಾನು. ಗ್ರ್ಯಾಂಡ್ ಲೆವಿಸ್ಟಾ. ಓಕೆ, ಕೊಡಿ ನೋಡೋಣ. ಕರೆಕ್ಟಾಗಿ ಹೇಳಿದೀನಿ. ಕೊಡಿ. ಫ್ರೆಂಡ್ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಇವರು. ಲೆವಿಸ್ಟಾನು ಇಲ್ಲ, ಇವ್ರೇನು ಕಾಫಿ ಹೆಸರು ಹೇಳ್ತಾ ಇದ್ದಾರೆ. ಬಂದಿತ್ತು. ಲೆವಿಸ್ಟಾ ಗ್ರ್ಯಾಂಡ್ ಅಂತೆ.
ಗ್ರ್ಯಾಂಡ್ ಲಿವೆಟ್ ಹೇಳಿದ್ದು. ಗ್ರ್ಯಾಂಡ್ ಲಿವೆಟ್ ರೆಸಾರ್ಟ್ ತಪ್ಪು. Correct. ಲೆವಿಸ್ಟ ವಾಟ್ ಲೆವಿಸ್ಟ ಗ್ರ್ಯಾಂಡ್ ಲಿವೆಟ್ ಕರೆಕ್ಟಾಗಿ ಹೇಳಿದ್ದೀನಿ ನಾನು. ಇದೆಲ್ಲ ಮೋಸ ಕರೆಕ್ಟಾಗಿ ಹೇಳಿದ್ದೀನಿ ನಾನು. ಇದು ಕೊಡ್ತಾ ಇಲ್ಲ ಅದೇ ಕಾರಣಕ್ಕೂ. ಏನಾಯ್ತು? ಒಳ್ಳೆ ಸಣ್ಣ ಮಕ್ಳ ತರ ಕೊಡಲ್ಲ ಇನ್ನೇನು ಇಷ್ಟೊಂದು ಹಠ ಮಾಡಿದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ, ನಾವು ಸೋತ್ವಿ. ಅಲ್ಲಿ ಅವ್ರಿಗೆ ನೆನಪಿಲ್ಲ, ನಾನು ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದೀನಿ 99%. ಲೆವಿಸ್ಟ ವಾಟ್ ಲೆವಿಸ್ಟ ಗ್ರ್ಯಾಂಡ್ ಲಿವೆಟ್. ಗ್ರ್ಯಾಂಡ್ ಲಿವೆಟ್ ತಪ್ಪು. ಗ್ರ್ಯಾಂಡ್ ಕರೆಕ್ಟಾಗಿ ಹೇಳಿದೀರಾ? ಲಿವೆ ಬಂದಿದ್ಯಾ? ಸ್ಟಾವ್ ಇದೆ ಚೂರು ಏನಂಚೂರು ತಪ್ಪು. ಹೋಗ್ಲಿಲ್ಲ ಅಂತ ನಾನೇ ಬಿಟ್ಕೊಡ್ತಾ ಇದ್ದೀನಿ ಬಿಡಿ. ನನ್ನ ಕ್ವಶನ್ಸ್ ಮುಗೀತು. ಸೊ ಐ ಆಮ್ ದ ವಿನ್ನರ್. ಯು ಹ್ಯಾವ್ ಟು ಅಗ್ರಿ ಆ್ಯಂಡ್ ನೀವು ನನಗೆ ಬಟ್ಟೆ ಕೊಡಿಸಬೇಕು. ಆದಷ್ಟು ಬೇಗ ಕೊಡಿಸ್ಬಿಡಿ. ಆಯ್ತು ಗೈಸ್, ನಾನು ಸೋತೆ. ಅದು ಮೋಸದಿಂದ ಸೋತಿದ್ದಾರೆ. ಇಲ್ಲ, ಅವರೇ ಕಮೆಂಟ್ ಮಾಡಿದ್ದಾರೆ. ನಾನು ಮೋಸ ಮಾಡಿದ್ರೆ ಮೋಸ ಅಂತ ಕಮೆಂಟ್ ಮಾಡಿ. ಕರೆಕ್ಟ್ ಆಗಿದ್ರೆ ಮೋಸ ಮಾಡ್ಬಿಟ್ಟು. ಇಟ್ಸ್ ಓಕೆ. ನನಗೆ ಖುಷಿ ಇದೆ ನೀವು ಗೆದ್ದಿರೋದು, ತುಂಬಾ ಖುಷಿ ಇದೆ. ನಾನು ಖುಷಿ ಇದೆ ನಾನು ಗೆದ್ದಿರೋದು. ನಾನು ಗೆದ್ದಿದ್ರು ಎಷ್ಟು ಖುಷಿ ಆಗ್ತಾ ಇರಲಿಲ್ಲ, ನಿಮ್ಗೆ ಗೆದ್ದಿರೋದು ಖುಷಿ ಇದೆ. ಇಟ್ಸ್ ಓಕೆ. ನನ್ ಬಿರಿಯಾನಿ ಇಲ್ಲದ್ರು ಪರವಾಗಿಲ್ಲ, ನನಗೆ ಬಟ್ಟೆ ಇದೆಯಲ್ಲ ಅದೇ ಖುಷಿ. ಓಕೆ ಗೈಸ್, ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.